ಗುರುಗಳೇ, ಕುಂಭರಾಶಿಯ ಮೇಲೆ ಈ ವರ್ಷ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ ತಿಳಿಸ್ಕೊಡಿ. ಕುಂಭರಾಶಿಯವರ ಫಲವನ್ನು ಈ ವರ್ಷದಲ್ಲಿ ನಾವು ನೋಡುವಾಗ ಇಷ್ಟು ದಿವಸ ಮಧ್ಯಮ ಸಾಡೆ ಸಾತಿನ ತೊಂದರೆಯಿಂದ ಸಾಕಷ್ಟು ನರಳುತ್ತಾ ಇದ್ರಿ. ಸಾಡೆ ಸಾತು ಬಂದ ತಕ್ಷಣದಲ್ಲೇ ಮನುಷ್ಯನಿಗೆ ಹಲವು ರೀತಿಯಂತಹ ಸಂಕಷ್ಟವನ್ನು ಕೊಡ್ತದೆ. ಕೆಲವರಿಗೆ ಮಕ್ಕಳಾಗಿದ್ದಾಗ ಸಾಡೆ ಸಾತು, ಕೆಲವರಿಗೆ ವಯಸ್ಕರಾಗಿದ್ದಾಗ ಸಾಡೆ ಸಾತು, ಕೆಲವರಿಗೆ ತರುಣರಿದ್ದಾಗ ಸಾಡೆ ಸಾತು. ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ಸಾಡೆ ಸಾತು ಬಂದಾಗಲೂ ಮೂರು ರೀತಿಯಂತಹ ಫಲವನ್ನು ಕೊಡ್ತಾನೆ. ಕೆಲವರಿಗೆ ಅಪವಾದಗಳು ಬರ್ತದೆ, ಕೆಲವರಿಗೆ ಅವಮಾನಗಳಾಗ್ತದೆ, ಕೆಲವನ್ನ ಅಪರಾಧಿಗಳಾಗಿ ಮಾಡಿ ನಿಲ್ಲಿಸ್ತಾರೆ. ಒಟ್ಟಾರೆ ಶನಿ ಮಹಾತ್ಮ ಆರಂಭದಿಂದ ಅಂತ್ಯದವರೆಗೂ ಸಹಿತವಾಗಿ ತದಾ ದುಃಖ ಇರುತ್ತೋಭವೇತ್, ಮನುಷ್ಯನ ದುಃಖಿಯನ್ನಾಗಿ ಮಾಡ್ತಾನಂತೆ. ಹಲವು ರೀತಿಯಂತಹ ಸಮಸ್ಯೆಗಳನ್ನು ತರ್ತಾನೆ. ಕೆಲಸ ಕಾರ್ಯಗಳಿಗೆ ಕೆಲಸಗಾರರು ಸಿಗುವುದಿಲ್ಲ, ಭೃತ್ಯರ ಕೊರತೆ ಉಂಟಾಗುವಂತಹ ಸಾಧ್ಯತೆ, ನಷ್ಟ ಉಂಟಾಗುವಂತಹ ಸಾಧ್ಯತೆ, ಕೆಲವರಿಗೆ ದೇಹದಲ್ಲಿ ಒರಟುತನ ಉಂಟಾಗುವಂತಹ ಸಾಧ್ಯತೆ. ಆಲಸ್ಯ ಜಾಸ್ತಿ ಮಾಡ್ತಾನೆ ಶನಿ, ಆಲಸ್ಯಕ್ಕೂ ಅಧಿಪತಿಯಾಗಿರ್ತಕ್ಕಂಥವನು ಶನಿ. ಆದ್ದರಿಂದ ಆಲಸ್ಯವನ್ನು ಉಂಟು ಮಾಡ್ತಾನೆ. ಕೈಕಾಲುಗಳಿಗೆ ಅಧಿಪತಿ ಆದ್ದರಿಂದ ನಮಗೆ ಕೈಕಾಲು ಗಟ್ಟಿಯಾಗಿದೆ ಅಂದರೆ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಆ ಕೈಕಾಲುಗಳಿಗೆ ಶನಿಯೇ ಅಧಿಪತಿಯಾದ್ದರಿಂದ ಕೈಕಾಲನ್ನು ಮುದುರಿಸಿ ಕೂಡಿಸ್ತಾನಂತೆ. ಅರ್ಥಾತ್ ಅವನು ವಯಸ್ಕನಾದಂತಹ ವ್ಯಕ್ತಿಯೂ ಸಹಿತವಾಗಿ ವಯಸ್ಸಾದ ವ್ಯಕ್ತಿಯಾಗೆ ಕಾಣಿಸ್ತಾನೆ. 20 ವರ್ಷದವನು 70 ವರ್ಷದವನಾಗೆ ಮಾಡ್ತಾನೆ. ಅಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಶನಿ ಮಹಾತ್ಮನಿಗೆ. ಅವರವರ ಕರ್ಮಕ್ಕೆ ಅನುಗುಣವಾಗಿ, ಅವರವರ ಜಾತಕದ ಫಲಕ್ಕೆ ಅನುಗುಣವಾಗಿ, ಅವರವರ ಜನ್ಮ ಜಾತಕಕ್ಕೆ ಅನುಗುಣವಾಗಿ ಆ ರೀತಿಯಂತಹ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಸಾಡೆ ಸಾತಿಗೆ ನಡೀತಾ ಇದೆ. ಇನ್ನೇನು 12ನೇ ಮನೆಯಲ್ಲಿ ಈಗಾಗಲೇ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದಾನೆ, 12ನೇ ಮನೆಯನ್ನು ಕಳ್ಕೊಂಡಿದ್ದಾನೆ. ನಿಮ್ಮ ರಾಶಿಯಿಂದಲೂ ಈ ವರ್ಷದ ಕೊನೆಯ ಭಾಗದಲ್ಲಿ ಮುಂದೆ ಹೋಗ್ತಾನೆ, ದ್ವಿತೀಯಕ್ಕೆ ಹೋಗ್ಬಿಡ್ತಾನೆ. ಈಗ ದ್ವಿತೀಯದಲ್ಲಿ ರಾಹು ನಿಂತ್ಕೊಂಡಿದ್ದಾನೆ. ಧನಸ್ಥಾನದಲ್ಲಿ ರಾಹು, ಧನರಾಹುವಿನ ತೊಂದರೆ. ಹಣಕಾಸು ಏನಾದರೂ ಗಂಟು ಮಾಡಿಟ್ಕೊಂಡ್ರೆ ಅದು ಯಾವುದಾದ್ರೂ ಕಾರಣದಿಂದ ಕರಗಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಮಾಡಿಟ್ಟ ಗಂಟು ಉಳಿಸೋದಿಲ್ಲ ರಾಹು, ಧನರಾಹುವಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾಗ ಏನು ಮಾಡ್ತಾನೆ? ಅದು ಮೀನರಾಶಿ. ಆದ್ದರಿಂದ ಅಂಗಾಲಿನಲ್ಲಿ ಉರಿ. ನೀವು ನಿಮ್ಮ ಶರೀರಕ್ಕೆ ಆಧಾರ ಯಾವುದು? ಶರೀರಕ್ಕೆ ತಲೆಯೇ ಮುಖ್ಯ ಅಂತ ನೀವು ತಿಳ್ಕೊಂಡಿದ್ರೆ ತಲೆ ಮುಖ್ಯ, ಹೌದು, ತಲೆ ಇಡ್ಲಿಕ್ಕೆ ಜಾಗ ಬೇಕಲ್ಲ, ಕಾಲೇ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಪಾದದ ಭಾಗದಲ್ಲಿ ತೊಂದರೆಯನ್ನು ಕೊಡ್ತಾನಂತೆ ರಾಹು. ಅಂಗಾಲು ಉರಿ ಶುರುವಾಗ್ತದೆ, ಅಂಗಾಲಲ್ಲಿ ಬೆಂಕಿ ಎದ್ದಾಗ ಆಗ್ತದೆ, ಕಾಲುಗಳ ಹಿಮ್ಮಡಿಯೆಲ್ಲ ಒಡೆಯಲಿಕ್ಕೆ ಶುರುವಾಗ್ತದೆ, ರಕ್ತ ಸೋರ್ಲಿಕ್ಕೆ ಆರಂಭ ಆಗ್ತದೆ, ಅಲ್ಲಿಯ ನರಗಳೆಲ್ಲ ನಿಮಗೆ ಹಿಡ್ಕೊಂಡಾಗ ಆಗುತ್ತೆ. ಯಾವುದಕ್ಕೆ ಕಾಲನ್ನು ಉಜ್ಜಿದ್ರೂ ಸಹಿತವಾಗಿ ಸರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ತರಬಹುದು. ಆದರೆ ತುಂಬ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದಿದೆ ಕುಂಭರಾಶಿಯವರು 2ನೇ ರಾಹುವಿನಿಂದ. ಜೊತೆಯಲ್ಲಿ ದ್ವಿತೀಯ ರಾಹು ಅಂದ ತಕ್ಷಣದಲ್ಲಿ ನೇತ್ರ, ಕಣ್ಣಿಗೆ ತೊಂದರೆಯನ್ನು ಕೊಡ್ತಾನೆ. ನಿಮ್ಮ ಕಣ್ಣಿಗೇನಾದರೂ ಎಡಭಾಗದ ಕಣ್ಣಿಗೆ ಏನಾದರೂ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಅದನ್ನು ತುಂಬ ಜಾಗೃತಿಯಾಗಿರಬೇಕು. ಕಣ್ಣಿನ ನರಗಳಲ್ಲಿ ಏನಾದರೂ ಊತ ಬರ್ಬೋದು, ಅಥವಾ ಕಣ್ಣಿಗೇನಾದರೂ ಒಂದು ಬಿಳಿಯ ಒಂದು ಯಾವುದಾದ್ರೂ ಒಂದು ಅಥವಾ ಕಪ್ಪು ಬಣ್ಣದ ಏನಾದರೂ ಒಂದು ತಿಲ ಅಂದರೆ ಎಳ್ಳಿನ ಆಕೃತಿಯಲ್ಲಿ ಯಾವುದಾದ್ರು ಒಂದು ಶಕ್ತಿ ಕೂತ್ಕೊಳ್ಬೋದು, ಅದರಿಂದ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದು ಆ ರಾಹುವಿನಿಂದ ಬರುವಂತಹ ಉಪದ್ರವ ಆಗಿರತಕ್ಕಂಥದ್ದು. ಜೊತೆಯಲ್ಲಿ ದ್ವಿತೀಯಲ್ಲಿ ರಾಹು ಇದ್ದಾಗ ಗಂಟಲು ಉಬ್ಬಿ ಬರ್ತದೆ, ದುಃಖ ಉತ್ಪತ್ತಿ ಆಗ್ತದೆ, ಬಿಕ್ಕಳಿಕೆ ಉಂಟಾಗ್ತದೆ, ಗಂಟಲಿನಲ್ಲಿ ಏನಾದರೂ ತೊಂದರೆಗಳು ಕಾಣುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಒಟ್ಟಾರೆ ಕುಂಭರಾಶಿಯವರಿಗೆ ಸಂಕಷ್ಟದ ಕಾಲ ಮುಗಿದಿಲ್ಲ. 3ನೇ ಮನೆಯಲ್ಲಿರ್ತಕ್ಕಂತಹ ಮೂರನೇ ಮನೆಯಲ್ಲಿರ್ತಕ್ಕಂತಹ ಗುರು 4ನೇ ಮನೆಗೆ ಹೋದ, ಅರ್ಥಾತ್ ಶತ್ರುವಿನ ಮನೆಗೆ, ಸುಖಸ್ಥಾನಕ್ಕೆ ಹೋದಂತಹ ಗುರು ಸುಖದ ಫಲವನ್ನು ಕೊಡ್ತಾನೆ ಅಂತ ನಮ್ಮ ಭಾವನೆ. ಆದರೆ ಶತ್ರುವಿನ ಮನೆಯಲ್ಲಿರ್ತಾನೆ, ಹೀಗಾಗಿ ಅಲ್ಲೂ ಸಹಿತವಾಗಿ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮುಖದ ಭಾಗದಲ್ಲಿ ಒಳ್ಳೆ ಸುಂದರವಾದಂತಹ ಮುಖ, ಆದರೆ ಆ ಮುಖದ ಭಾಗದಲ್ಲೇ ಗಾಯಗಳಾಗ್ಬೋದು, ಮುಖದ ಭಾಗದಲ್ಲೇ ಗುರುತುಗಳು ಉಂಟಾಗ್ಬೋದು, ಗುರುವಿನಿಂದ ಗುರುತುಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ಗುರುತರವಾದಂತಹ ಏನಾದರೂ ಕುರುಹುಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕಾಗಿರ್ತಕ್ಕಂಥದ್ದು ಶನಿ ಮಹಾತ್ಮನ ಬಗ್ಗೆ, ಗುರುವಿನ ಬಗ್ಗೆ. ನವಗ್ರಹಗಳಿಗೆ ಪ್ರೀತಿದಾಯಕವಾಗಿರ್ತಕ್ಕಂತಹ ನವಧಾನ್ಯಗಳನ್ನು ದಾನ ಮಾಡಿಕೊಳ್ಳಿ, ಎಳ್ಳನ್ನು ದಾನ ಮಾಡಿ, ಗುರುವಿನ ಧಾನ್ಯವಾಗಿರ್ತಕ್ಕಂತಹ ಕಡಲೆಕಾಳನ್ನು ದಾನ ಮಾಡಿ.
ನೀಲ ವಸ್ತ್ರವನ್ನು ದಾನ ಮಾಡುವುದರಿಂದ ಶನೇಶ್ವರನಿಗೆ ಅತೀ ಪ್ರೀತಿಯಂತೆ. ಕಾಗೆಗಳಿಗೆ ಅನ್ನ ಹಾಕೋದ್ರಿಂದ, ಕಾಗೆಗಳಿಗೆ ಕಾಳನ್ನು ಹಾಕೋದ್ರಿಂದ ಅದು ನಿಮಗೆ ಅತಿ ಪ್ರೀತಿಯಾಗಿರ್ತಕ್ಕಂಥದ್ದು. ಕಾಗೆಗಳನ್ನು ಹೊಡೆಯಬಾರ್ದು. ಏನಾದರೂ ನೀವು ಹೊಡೆದು ಕಾಗೆ ಸತ್ತೋಯ್ತೋ ಅದರಷ್ಟು ದೊಡ್ಡ ದೋಷ ಮತ್ತೆ ಯಾವುದೂ ಇಲ್ಲವೇ ಇಲ್ಲ. ಆದ್ದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಆರಾಧನೆ. ಶನಿ ಮಹಾತ್ಮನಿಗೆ ನೀವು ಶರಣ ಹೋಗಬೇಕು. ಆಂಜನೇಯನ ಉಪಾಸನೆಯನ್ನು ಮಾಡ್ಕೊಳ್ಳಿ, ಹನುಮಾನ್ ಚಾಲಿಸ ಓದಿ, ಅಥವಾ ಆಂಜನೇಯನಿಗೆ ವೀಳ್ಯದೆಲೆ ಹಾರ ಹಾಕಿ, ಅಥವಾ ಆಂಜನೇಯನಿಗೆ ಉದ್ದಿನ ವಡೆ ಹಾರ ಹಾಕಿ ಆಂಜನೇಯನು ಸುಪ್ರೀತನಾಗ್ತಾನೆ. ಅಥವಾ ಸಿಂಧೂರವನ್ನು ಸಮರ್ಪಣೆ ಮಾಡಿ, ಅದರಿಂದ ಆಂಜನೇಯನು ಸುಪ್ರೀತನಾಗ್ತಾನೆ. 8 ನಿಮ್ಮ ರಾಶಿಯ ಸಂಖ್ಯೆ, ಅದು ನಿಮಗೆ ಗಂಟಾಗಿ ಉಳ್ಕೊಂಡು ಬಿಟ್ಟಿದೆ. ಆದ್ದರಿಂದ ಅದನ್ನು ನೀವು ಆ ಗಂಟನ್ನು ಬಿಡಿಸ್ಕೊಳ್ಬೇಕು ಅಂದರೆ ನೀವು 8 ಶನಿವಾರವಾದರೂ ಶನಿದೇವರಿಗೆ ಪೂಜೆ ಮಾಡಬೇಕು. ಅಥವಾ 8 ಶನಿವಾರ ದಿವಸ ಎಳ್ಳೆಣ್ಣೆಯ ಅಭಿಷೇಕವನ್ನು ಶನಿದೇವರಿಗೆ ಮಾಡುವುದರಿಂದ ನಿಮ್ಮ ರಾಶಿಯ ಆ 8ರ ಗಂಟು ಸಡಿಲವಾಗ್ತದೆ, ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ನೀವು ಈ ವರ್ಷ ಪೂರ್ತಿ ಶಿವನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ನಂದಾದೀಪವಾಗಿ ಇಡಿ. ಅಂದರೆ 1 ವರ್ಷ ಪೂರ್ತಿ ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚುತ್ತಾ ಬರೋದರಿಂದ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಕಪ್ಪು ಬಣ್ಣದ ವಸ್ತ್ರ ಅಥವಾ ಶ್ವೇತವರ್ಣದ ವಸ್ತ್ರ, ಬಿಳಿ ಬಣ್ಣದ ವಸ್ತ್ರ, ಯಾಕೆಂದರೆ ನಿಮಗೆ ಮಿತ್ರ. ಆದ್ದರಿಂದ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ಕುಂಭರಾಶಿಯವರಿಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಪ್ಪು ಬಣ್ಣದ ಪಾದರಕ್ಷೆಯನ್ನು ಹಾಕಬೇಡಿ. ಆ ಕಪ್ಪನ್ನು ನೀವು ಮೆಟ್ಟಿದರೆ, ಕಪ್ಪಿನ ಮೇಲೆ ನೀವು ಕುಳಿತುಕೊಂಡ್ರೆ ಕಪ್ಪು ಬಣ್ಣದ ಬಟ್ಟೆಯಲ್ಲಿ, ಅಥವಾ ನೀವು ಹಾಸಿಗೆಗೆ ನೀವು ಮಲಗುವಂತಹ ಶಯ್ಯೆಗೆ ಹಾಸಿಗೆಗೆ ಕಪ್ಪು ಬಣ್ಣದ ವಸ್ತ್ರವನ್ನು ಹಾಕ್ಕೊಂಡು ಮಲಗಿದರೆ ಶನೇಶ್ವರ ಗಪ್ಪ ಅಂತ ಹಿಡ್ಕೊಂಡು ಬಿಡ್ತಾನೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿರಿ. ಕಪ್ಪು ಬಣ್ಣವನ್ನು ಉಪಯೋಗಿಸಲೇಬೇಡಿ, ಅದನ್ನು ಸ್ವಲ್ಪ ದೂರ ಇಡಿ. ಈ ವರ್ಷ ಪೂರ್ತಿ ಅನುಕೂಲವಾಗ್ತದೆ, ಶುಭವಾಗುತ್ತೆ. ಉತ್ತರ ದಿಕ್ಕು ನಿಮಗೆ ಆಗಿ ಬರುವಂಥ ದಿಕ್ಕು. ಉತ್ತರ ದಿಕ್ಕಿನಲ್ಲಿ ಕೆಲಸ ಕಾರ್ಯ ಮಾಡಿಕೊಳ್ಳಿ, ಶುಭವಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.